ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯದ ಇಂದಿನ ವಿಶೇಷ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಫೆಬ್ರವರಿ 19, 2026ಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾಗಿರುವ 10 ಪ್ರಶ್ನೆಗಳನ್ನು ವಿವರವಾಗಿ ಚರ್ಚೆ ಮಾಡಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯೂ ಅಷ್ಟೇ ಇಂಪಾರ್ಟೆಂಟ್, ಸೊ ಕೊನೆಯವರೆಗೂ ನಮ್ಮ ಜೊತೆ ಇರಿ. ಸರಿ, ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋದಾದ್ರೆ, ಮೊದಲಿಗೆ ದಿನದ ಪ್ರಮುಖ ಪ್ರಶ್ನೋತ್ತರಗಳು, ಆಮೇಲೆ ಇತಿಹಾಸ, ಭೂಗೋಳ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಂತರ ಆಡಳಿತ, ಪರಿಸರ, ಕ್ರೀಡೆ ಮತ್ತು ಪ್ರಶಸ್ತಿಗಳು. ಹೀಗೆ ಪ್ರತಿಯೊಂದು ವಿಷಯವನ್ನು ಕವರ್ ಮಾಡ್ತೀವಿ. ಕೊನೆಯಲ್ಲಿ ಎಲ್ಲವನ್ನೂ ಒಮ್ಮೆ ನೆನಪು ಮಾಡ್ಕೊಳ್ಳೋಕೆ ಒಂದು ಕ್ವಿಕ್ ರಿವಿಷನ್ ಕೂಡ ಇದೆ. ಹಾಗಾದ್ರೆ ಶುರು ಮಾಡೋಣಲ್ವಾ? ಸರಿ, ನಮ್ಮ ಮೊದಲನೇ ಪ್ರಶ್ನೆ ಇತಿಹಾಸ ವಿಭಾಗದಿಂದ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇಲ್ಲಿ 3 ಹೇಳಿಕೆಗಳನ್ನು ಕೊಡಲಾಗಿದೆ. 1. ಅವರು ಫೆಬ್ರವರಿ 19, 1630ರಂದು ಜನಿಸಿದರು. 2. 1674ರಲ್ಲಿ ಛತ್ರಪತಿ ಅಂತ ಪಟ್ಟಾಭಿಷೇಕ ಮಾಡಿಕೊಂಡರು. ಮತ್ತು 3. 1665ರಲ್ಲಿ ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದರು. ಈಗ ಈ 3ರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿ ಅಂತ ನೀವು ಹೇಳ್ಬೇಕು. ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಡಿ. ಅಂದ್ರೆ ಕೊಟ್ಟಿರುವ 3 ಹೇಳಿಕೆಗಳು 100ಕ್ಕೆ 100 ಸರಿ. ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ಶಿವಾಜಿ ಮಹಾರಾಜರ ಜನನ ಆಗಿದ್ದು ಫೆಬ್ರವರಿ 19, 1430ರಂದು ಶಿವನೇರಿ ಕೋಟೆಯಲ್ಲಿ. 1465ರಲ್ಲಿ ಮೊಘಲ್ ಸೇನಾಧಿಪತಿ ರಾಜ ಜೈಸಿಂಗ್ ಜೊತೆಗಿನ ಹೋರಾಟದಲ್ಲಿ ಅವರು ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿ ಬಂತು. ಆದರೆ ಇದಾದ ನಂತರ ತಮ್ಮ ಸಾಮ್ರಾಜ್ಯವನ್ನ ಮತ್ತೆ ಬಲಪಡಿಸಿ 1674ರಲ್ಲಿ ರಾಯಗಢ ಕೋಟೆಯಲ್ಲಿ ಬಹಳ ವಿಜೃಂಭಣೆಯಿಂದ ಪಟ್ಟಾಭಿಷೇಕ ಮಾಡಿಕೊಂಡು ಛತ್ರಪತಿ ಅಂತ ಬಿರುದು ಪಡೆದರು. ಇದು ಮರಾಠಾ ಸಾಮ್ರಾಜ್ಯಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸಿತು. ಇತಿಹಾಸದಿಂದ ಈಗ ನೇರವಾಗಿ ಭೂಗೋಳಕ್ಕೆ ಹೋಗೋಣ. ಹಾರ್ಮುಜ್ ಜಲಸಂಧಿ ಇದು ಯಾವ 2 ಪ್ರಮುಖ ಜಲರಾಶಿಗಳನ್ನ ಅಂದ್ರೆ ಸಮುದ್ರಗಳನ್ನ ಜೋಡಿಸುತ್ತೆ? ಆಪ್ಷನ್ಸ್ ನೋಡಿ. ಎ. ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರ. ಬಿ. ಪರ್ಷಿಯನ್ ಗಲ್ಫ್ ಮತ್ತು ಒಮಾನ್ ಗಲ್ಫ್. ಸಿ. ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಡಿ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ. ಇದು ಜಾಗತಿಕವಾಗಿ ತುಂಬಾನೇ ಸ್ಟ್ರಾಟಜಿಕ್ ಆದಂಥ ಒಂದು ಜಲಮಾರ್ಗ. ಸರಿ, ಇದರ ಉತ್ತರ ಆಪ್ಷನ್ ಬಿ, ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್. ಈ ಜಲಸಂಧಿ ಇರಾನ್ ಮತ್ತು ಒಮಾನ್ ದೇಶಗಳ ಮಧ್ಯದಲ್ಲಿದ್ದು ಪರ್ಷಿಯನ್ ಗಲ್ಫ್ನಿಂದ ಅರೇಬಿ ಸಮುದ್ರಕ್ಕೆ ಒಂದು ಗೇಟ್ವೇ ಥರ ಕೆಲಸ ಮಾಡುತ್ತೆ. ಇದರ ಮಹತ್ವ ಎಷ್ಟಿದೆ ಗೊತ್ತಾ? ಇಡೀ ಜಗತ್ತಿನ ಸಮುದ್ರ ಮಾರ್ಗದ ತೈಲ ಸಾಗಾಟದಲ್ಲಿ ಸುಮಾರು 31% ಇದೇ ದಾರಿಯಲ್ಲಿ ಸಾಗುತ್ತೆ. ಅದಕ್ಕೇನೆ ಇದನ್ನ ಗ್ಲೋಬಲ್ ಆಯಿಲ್ ಚೋಕ್ ಪಾಯಿಂಟ್ ಅಂತಾನೂ ಕರೀತಾರೆ. ಇನ್ನು ಬೇರೆ ಆಪ್ಷನ್ಸ್ ನೋಡೋದಾದ್ರೆ ಕೆಂಪು ಸಮುದ್ರ ಮತ್ತು ಅರೇಬಿ ಸಮುದ್ರವನ್ನ ಜೋಡಿಸೋದು ಬಾಬ್ ಎಲ್ ಮಂಡೇಬ್ ಜಲಸಂಧಿ. ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಡೆಗೆ ಗಮನ ಹರಿಸೋಣ. ಬೋಧನ್ ಎಐ ಅಂತೊಂದು ಪ್ರಾಜೆಕ್ಟ್ ಇದೆ. ಇದರ ಮುಖ್ಯ ಉದ್ದೇಶವಾದರೂ ಏನು? ಎ. ಹೊಸ ಯೂನಿವರ್ಸಿಟಿಗಳನ್ನ ಕಟ್ಟೋದಾ? ಬಿ. ಶಿಕ್ಷಣಕ್ಕಾಗಿ ಭಾರತ್ ಏಜು ಎಐ ಸ್ಟಾಕ್ ಅಂತೊಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ರೂಪಿಸೋದಾ? ಸಿ. ಉಚಿತವಾಗಿ ಲ್ಯಾಪ್ಟಾಪ್ ಕೊಡೋದಾ? ಅಥವಾ ಡಿ. ಆನ್ಲೈನ್ ಪರೀಕ್ಷೆಗಳಿಗಾಗಿ ಒಂದು ಸಿಸ್ಟಮ್ ಮಾಡೋದಾ? ರೈಟ್, ಸರಿಯಾದ ಉತ್ತರ ಆಪ್ಷನ್ ಬಿ. ಈ ಬೋಧನ್ ಎಐ ಅನ್ನೋದು ಐಐಟಿ ಮದ್ರಾಸ್ ನಡೆಸ್ತಿರೋ ಒಂದು ಅದ್ಭುತ ಯೋಜನೆ. ನೋಡಿ, ಯುಪಿಐ ನಮ್ಮ ಹಣಕಾಸು ವ್ಯವಹಾರವನ್ನ ಎಷ್ಟು ಸುಲಭ ಮಾಡಿದೆ ಅಲ್ವಾ? ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಡಿಪಿಐ ಅನ್ನು ನಿರ್ಮಿಸುವುದೇ ಇದರ ಗುರಿ. ಅಂದ್ರೆ ಎಲ್ಲರಿಗೂ ಸುಲಭವಾಗಿ ಸಿಗುವಂತಹ ಜವಾಬ್ದಾರಿಯುತ ಎಐ ಟೂಲ್ಗಳನ್ನು ಸೃಷ್ಟಿಸಿ ಶಿಕ್ಷಣವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡೋದು. ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಎಣ್ಣೆತಾಳೆ ಬೆಳೆಗೆ ರುಗೋಸ್ ಸ್ಪಿರಾಲಿಂಗ್ ವೈಟ್ ಫ್ಲೈ ಅನ್ನೋ ಒಂದು ಕೀಟ ದೊಡ್ಡ ತಲೆನೋವಾಗಿದೆ. ಇದನ್ನು ನಿಯಂತ್ರಿಸೋಕೆ ನಮ್ಮ ವಿಜ್ಞಾನಿಗಳು ಒಂದು ಜೈವಿಕ ಏಜೆಂಟ್ ಅಂದ್ರೆ ಬಯೋ ಏಜೆಂಟ್ ಕಂಡುಹಿಡಿದಿದ್ದಾರೆ. ಅದು ಯಾವುದೋ? ಇದು ಕೆಮಿಕಲ್ ಪೆಸ್ಟಿಸೈಡ್ಸ್ಗೆ ಒಂದು ಒಳ್ಳೆ ಪರ್ಯಾಯ. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ, ಆಸ್ಪರ್ಜಿಲ್ಲಸ್ ಸ್ಪೆಕ್ R55. ಇದೊಂದು ತರಹದ ಶಿಲೀಂಧ್ರ ಅಂದ್ರೆ ಫಂಗಸ್. ಇದು ಕೀಟಗಳಿಗೆ ರೋಗ ತಂದು ಅವುಗಳನ್ನ ಸಾಯಿಸುತ್ತೆ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಫೀಲ್ಡ್ ಟೆಸ್ಟ್ಗಳಲ್ಲಿ ಇದು ಬರೋಬ್ಬರಿ 96% ಸಕ್ಸಸ್ ರೇಟ್ ತೋರಿಸಿದೆ. ಇದು ರೈತರಿಗೆ ನಿಜಕ್ಕೂ ಒಂದು ವರದಾನವೇ ಸರಿ. ಇನ್ನು ಬೇರೆ ಆಯ್ಕೆಗಳಲ್ಲಿ ಟ್ರೈಕೋಡರ್ಮಾ ಬೇರು ರೋಗಗಳಿಗೆ ಮತ್ತು ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಕಂಬಳಿ ಹುಳುಗಳನ್ನು ಕಂಟ್ರೋಲ್ ಮಾಡೋಕೆ ಬಳಸ್ತಾರೆ. ಸರಿ, ಈಗ ಆಡಳಿತ ವಿಭಾಗದ ಕಡೆಗೆ ಬರೋಣ. ಇತ್ತೀಚೆಗೆ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಕಲಾಪ ನಡೀತಿರುವಾಗ ಸೆಲ್ಫಿ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದನ್ನ ನಿಷೇಧಿಸಲಾಯಿತು? ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್ ಅಥವಾ ತ್ರಿಪುರಾ? ಇದು ಸಂಸದೀಯ ನಡವಳಿಕೆಗೆ ಸಂಬಂಧಪಟ್ಟ ಒಂದು ಕುತೂಹಲಕಾರಿ ನಿರ್ಧಾರ. ಉತ್ತರ ಆಪ್ಷನ್ ಬಿ, ಮೇಘಾಲಯ. ಅಲ್ಲಿನ ವಿಧಾನಸಭೆಯ ಸ್ಪೀಕರ್ ಥಾಮಸ್ ಎ ಸಂಗ್ಮಾ ಈ ನಿರ್ಧಾರವನ್ನು ತೆಗೆದುಕೊಂಡ್ರು. ಅವರ ಪ್ರಕಾರ ಸಭೆಯ ಗಂಭೀರ ಕಲಾಪಗಳನ್ನ ಸದಸ್ಯರು ತಮ್ಮ ವೈಯಕ್ತಿಕ ಪ್ರಚಾರಕ್ಕೆ ಬಳಸಿಕೊಳ್ಳೋದು ಸಂಸದೀಯ ಶಿಸ್ತಿಗೆ ವಿರುದ್ಧವಾದದ್ದು. ಮೋಡಗಳ ನಾಡು ಅಂತಾನೆ ಫೇಮಸ್ ಆಗಿರೋ ಮೇಘಾಲಯದಲ್ಲಿ ಖಾಸಿ, ಗಾರೋ ಮತ್ತು ಜೈಂಟಿಯಾ ಅನ್ನೋ ಪ್ರಮುಖ ಬುಡಕಟ್ಟು ಜನಾಂಗಗಳಿವೆ. ಈಗ ನಮ್ಮ ಹೆಮ್ಮೆಯ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ರಾಮದೇವರಬೆಟ್ಟ ರಣಹದ್ದು ಅಭಯಾರಣ್ಯ ಇದು ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಬಳ್ಳಾಪುರ, ಮಂಡ್ಯ, ರಾಮನಗರ ಅಥವಾ ತುಮಕೂರು? ಇದು ಭಾರತದಲ್ಲೇ ಒಂದು ಯುನೀಕ್ ಆದಂತಹ ಅಭಯಾರಣ್ಯ.
ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರ. ಇದರ ವಿಶೇಷತೆ ಏನು ಅಂದ್ರೆ 2012ರಲ್ಲಿ ಸ್ಥಾಪನೆಯಾದ ಇದು ಭಾರತದ ಮೊಟ್ಟಮೊದಲ ರಣಹದ್ದು ಅಭಯಾರಣ್ಯ. ಪರಿಸರದ ಸ್ವಚ್ಛತೆಯಲ್ಲಿ ರಣಹದ್ದುಗಳ ಪಾತ್ರ ತುಂಬಾನೇ ದೊಡ್ಡದು. ಇಲ್ಲಿ ಅಳಿವಿನ ತೀವ್ರ ಅಂಚಿನಲ್ಲಿರುವ ಲಾಂಗ್ ಬೆಲ್ಡ್ ಮತ್ತು ವೈಟ್ ಬ್ಯಾಕ್ಡ್ ರಣಹದ್ದುಗಳಿವೆ. ನೋಡಿ, ಜಾನುವಾರುಗಳಿಗೆ ಕೊಡುವ ಡಿಕ್ಲೋಫಿನಾಕ್ ಅನ್ನೋ ಒಂದು ನೋವು ನಿವಾರಕ ಔಷಧದಿಂದಲೇ ಇವುಗಳ ಸಂತತಿ ನಾಶದಂಚಿಗೆ ತಲುಪಿದೆ. ಆಡಳಿತ ಮತ್ತು ಪಾಲಿಸಿ ಮೇಕಿಂಗ್ ಬಗ್ಗೆ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಒಂದು ಸಮಗ್ರವಾದ ನಗರಾಭಿವೃದ್ಧಿ ನೀತಿ ಅಂದ್ರೆ ಕಾಂಪ್ರಹೆನ್ಸಿವ್ ಅರ್ಬನ್ ಪಾಲಿಸಿಯನ್ನ ಅಧಿಕೃತವಾಗಿ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಅಥವಾ ಕರ್ನಾಟಕ? ಇದು ನಮ್ಮ ದೇಶದ ನಗರಗಳ ಭವಿಷ್ಯಕ್ಕೆ ಒಂದು ದೊಡ್ಡ ಹೆಜ್ಜೆ. ಉತ್ತರ ಆಪ್ಷನ್ ಸಿ ಕೇರಳ. ಫೆಬ್ರವರಿ 13, 2026ರಂದು ಕೇರಳ ಸರ್ಕಾರ ಈ ಪ್ರಗತಿಪರ ನೀತಿಗೆ ಓಕೆ ಎಂದಿದೆ. ಇದರ ಮುಖ್ಯ ಗುರಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳ ಸಮಸ್ಯೆಗಳಿಗೆ ಮತ್ತು ಹವಾಮಾನ ಬದಲಾವಣೆಗೆ ಪರಿಹಾರ ಕಂಡುಹಿಡಿಯೋದು. ಇದೊಂದು 25 ವರ್ಷಗಳ ದೀರ್ಘಾವಧಿ ಯೋಜನೆ. ಪರಿಸರ ಸ್ನೇಹಿಯಾಗಿ ಯೋಜನಾಬದ್ಧವಾಗಿ ನಗರಗಳನ್ನು ಬೆಳೆಸಬೇಕು ಅನ್ನೋದು ಇದರ ವಿಷನ್. ಮತ್ತೆ ಕೇರಳದ ಬಗ್ಗೆನೇ ಇನ್ನೊಂದು ಪ್ರಶ್ನೆ. ಕೇರಳ ಸರ್ಕಾರ ಟೈಡಲ್ ಫ್ಲಡಿಂಗ್ ಅಂದರೆ ಉಬ್ಬರವಿಳಿತಿನಿಂದಾಗುವ ಪ್ರವಾಹವನ್ನು ಯಾವ ರೀತಿಯ ವಿಪತ್ತು ಅಂತ ವರ್ಗೀಕರಿಸಿದೆ? ರಾಷ್ಟ್ರೀಯ ವಿಪತ್ತೆ, ಹವಾಮಾನ ತುರ್ತು ಪರಿಸ್ಥಿತಿಯೇ, ರಾಜ್ಯ ನಿರ್ದಿಷ್ಟ ವಿಪತ್ತೆ ಅಥವಾ ಚಂಡಮಾರುತ ಸಂಬಂಧಿ ವಿಪತ್ತೆ? ಸರಿಯಾದ ಉತ್ತರ ಸಿ ರಾಜ್ಯ ನಿರ್ದಿಷ್ಟ ವಿಪತ್ತು. ಈ ರೀತಿ ಘೋಷಿಸಿದ ಮೊದಲ ರಾಜ್ಯ ಕೇರಳ. ನೋಡಿ, ಚಂಡಮಾರುತ ಇಲ್ಲದೆ, ಮಳೆ ಇಲ್ಲದೆ, ಕೇವಲ ಸಮುದ್ರದ ಮಟ್ಟ ಏರಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದಕ್ಕೆ ಟೈಡಲ್ ಫ್ಲಡಿಂಗ್ ಅಂತಾರೆ. ಇದನ್ನ ರಾಜ್ಯ ನಿರ್ದಿಷ್ಟ ವಿಪತ್ತು ಅಂತ ಘೋಷಿಸಿರೋದ್ರಿಂದ ತಕ್ಷಣ ಪರಿಹಾರ ಮತ್ತು ತಡೆಗಟ್ಟುವ ಕ್ರಮಗಳಿಗಾಗಿ ಸ್ಟೇಟ್ ಡಿಸಾಸ್ಟರ್ ಫಂಡ್ ಬಳಸ್ಕೊಡೋಕ್ಕೆ ಸರ್ಕಾರಕ್ಕೆ ಸುಲಭವಾಗುತ್ತೆ. ತಂತ್ರಜ್ಞಾನ ನೀತಿಗೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ. ನವದೆಹಲಿಯಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ 2026ರ 3 ಮಾರ್ಗದರ್ಶಿ ಸೂತ್ರಗಳು ಅಥವಾ ಗೈಡಿಂಗ್ ಪ್ರಿನ್ಸಿಪಲ್ಸ್ ಯಾವುವು? ಎ. ಶಿಕ್ಷಣ, ಆರೋಗ್ಯ, ಕೃಷಿ. ಬಿ. ಜನರು, ಭೂಮಿ, ಪ್ರಗತಿ. ಸಿ. ತಂತ್ರಜ್ಞಾನ, ವ್ಯಾಪಾರ, ಭದ್ರತೆ. ಅಥವಾ ಡಿ. ವಿಜ್ಞಾನ, ಆರ್ಥಿಕತೆ, ಸಂಸ್ಕೃತಿ. ಸರಿ, ಉತ್ತರ ಆಪ್ಷನ್ ಬಿ ಜನರು, ಭೂಮಿ ಮತ್ತು ಪ್ರಗತಿ. ಈ ಸಮ್ಮೇಳನ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಿತು. ಇದರ ಧ್ಯೇಯವಾಕ್ಯ ಸರ್ವಜನಹಿತಾಯ ಸರ್ವಜನ ಸುಖಾಯ, ಅಂದ್ರೆ ಎಲ್ಲರ ಕಲ್ಯಾಣ ಎಲ್ಲರ ಸಂತೋಷ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಕೇವಲ ಟೆಕ್ನಾಲಜಿಗಾಗಿ ಅಲ್ಲ, ಬದಲಾಗಿ ಅದು ಮನುಷ್ಯ ಕೇಂದ್ರಿತವಾಗಿರಬೇಕು, ಎಲ್ಲರನ್ನೂ ಒಳಗೊಂಡ ಪ್ರಗತಿಗೆ ಕಾರಣವಾಗಬೇಕು ಅನ್ನೋದು ಇದರ ಸ್ಪಷ್ಟ ಸಂದೇಶ. ಸರಿ, ಇವತ್ತಿನ ನಮ್ಮ ಕೊನೆಯ ಪ್ರಶ್ನೆ ಕ್ರೀಡಾ ಪ್ರಶಸ್ತಿಗಳ ವಿಭಾಗದಿಂದ. ತುಂಬಾನೇ ಪ್ರತಿಷ್ಠಿತವಾದ ಬಿಬಿಸಿ ಪ್ಯಾರಾ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ 2025 ಪ್ರಶಸ್ತಿಯನ್ನು ಪಡೆದವರು ಯಾರು? ಅವನಿ ಲೇಖ್ರಾ, ದೀಪಾ ಮಲ್ಲಿಕ್, ಪ್ರೀತಿ ಪಾಲ್ ಅಥವಾ ಭಾವಿನಾ ಪಟೇಲ್? ಇವರೆಲ್ಲರೂ ಅಸಾಧಾರಣ ಸಾಧಕರು ಅನ್ನೋದು ಗಮನದಲ್ಲಿರಲಿ. ಮತ್ತು ಈ ಗೌರವಕ್ಕೆ ಪಾತ್ರರಾದವರು ಆಪ್ಷನ್ ಸಿ ಪ್ರೀತಿ ಪಾಲ್. ಭಾರತದ ಪ್ಯಾರಾ ಅಥ್ಲೇಟ್ ಆಗಿರುವ ಇವರು ಓಟದಲ್ಲಿ ಪರಿಣತಿ ಹೊಂದಿದ್ದಾರೆ. ಪ್ಯಾರಿಸ್ 2024 ಪ್ಯಾರಾಲಿಂಪಿಕ್ಸ್ನಲ್ಲಿ ಅವರು 2 ಕಂಚಿನ ಪದಕಗಳನ್ನು ಗೆದ್ದು ನಮ್ಮ ದೇಶಕ್ಕೆ ಕೀರ್ತಿ ತಂದ್ರು. ಅವರ ಈ ಅದ್ಭುತ ಪ್ರದರ್ಶನ ಮತ್ತು ಲಕ್ಷಾಂತರ ಜನರಿಗೆ ಅವರು ನೀಡುತ್ತಿರುವ ಸ್ಫೂರ್ತಿಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಈಗ ಒಂದು ಫಾಸ್ಟ್ ರಿವಿಷನ್ ಮಾಡೋಣ. ಕಳೆದ ತಿಂಗಳ ಕೆಲವು ಹೈಲೈಟ್ಸ್. ಮಹಾನದಿ ಗೋದಾವರಿ ನದಿ ಜೋಡಣೆ ಯೋಜನೆ, ಲಡಾಖ್ನಲ್ಲಿ ನಡೆದ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್, ಲೋಕಸಭೆ ಸ್ಪೀಕರ್ಗೆ ಸಂಬಂಧಿಸಿದ ಆರ್ಟಿಕಲ್ 93, ಗಂಗಾ ನದಿ ಡಾಲ್ಫಿನ್ ಅನ್ನೋ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಿಸಿದ್ದು, ಕೇರಳದಲ್ಲಿ H5N1 ಹಕ್ಕಿ ಜ್ವರ ಪತ್ತೆಯಾಗಿದ್ದು. ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ನೆನಪಿನಲ್ಲಿಟ್ಕೊಳ್ಳಿ. ಈಗ ನಿಮ್ಗೊಂದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೀವು ಕಾಮೆಂಟ್ಸ್ನಲ್ಲಿ ತಿಳಿಸಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಅಂದ್ರೆ ಪ್ರತಿ 1000 ಪುರುಷರಿಗೆ ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರುವ ಜಿಲ್ಲೆ ಯಾವುದು? ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀವಿ. ಇವತ್ತಿನ ಈ ವಿಶ್ಲೇಷಣೆ ನಿಮ್ಗೆಲ್ಲ ಉಪಯುಕ್ತವಾಯ್ತು ಅಂತ ಭಾವಿಸ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಇದೇ ತರಹದ ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಚರ್ಚೆಯ ನೋಟ್ಸ್ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.